தங்கவயலில் இன்றைய செய்தி. ಅದಕ್ಕೆ ಸಪರೇಟ್ ಕಂಡಿರ್ಬೇಕು. ಅದಕ್ಕೆ ಒಂದು ಇದು ವ್ಯವಸ್ಥೆ ಇರಬೇಕು. ಯಾಕಂದ್ರೆ ಅದಕ್ಕೆ ಕ್ಲೋಸ್ ಇರಬೇಕು, ಓಪನ್ ಆಗಿದೆ. ಇದಕ್ಕೆ ಜೀವ ಬರುತ್ತೆ, ಲ್ಯಾಟ್ ಬರುತ್ತೆ, ಡಸ್ಟ್ ಬೀಳುತ್ತೆ. ಸಪರೇಟ್ ಕಂಟೈನರ್ ಇರಬೇಕು. ಯಾಕಂದ್ರೆ ರಾ ಮೆಟೀರಿಯಲ್ ಸಪರೇಟ್ ಇರಬೇಕು, ರೆಡಿಮೇಡ್ ಸಪರೇಟ್ ಇರಬೇಕು. ಈಗ ಅದೆಲ್ಲ ಸಪರೇಟ್ ಮಾಡ್ಕೊಂಡಿದಲ್ಲ, ಸೊ ಆ ಥರ ಇದಕ್ಕೂ ಸಪರೇಟ್ ಇರಬೇಕು ಕಂಟೈನರ್. ಮೊದಲೇ ಕಲರ್ಸ್ ಇವೆಲ್ಲ ಕಲರ್ಸ್ ಬ್ಯಾನ್ ಆಗಿದೆ. ನನಗೆ ಯಾಕೆ ಮತ್ತೆ ಸಿಂಥೆಟಿಕ್ ಕಲರ್ ಇಲ್ಲಪ್ಪ, ಸಿಂಥೆಟಿಕ್ ಕಲರ್ ಸಿಂಥೆಟಿಕ್ ಕಲರ್ ಚೆನ್ನಾಗಿ ನ್ಯಾಚುರಲ್ ಕಲರ್ಸ್ ಯೂಸ್ ಮಾಡ್ಬೋದು. ಇದೆಲ್ಲ ತೆಗಿದೆ, ಇದು ನಾವು ತೆಗೆದು ಕಡೆ ನಾವು ಸಾಕಷ್ಟು ಬಾರಿ ಅವೇರ್ನೆಸ್ ಕೊಟ್ಟರು ಕೂಡ ನೀವು ಮತ್ತೆ ಆರ್ಟಿಫಿಷಿಯಲ್ ಕಲರ್ಸ್ ಈ ಬೇಕಿಂಗಿಗೆಲ್ಲ ಯೂಸ್ ಮಾಡ್ತಾ ಇದ್ದೀರಾ. ನ್ಯಾಚುರಲ್ ಕಲರ್ಸ್ ಯೂಸ್ ಮಾಡಿ ಸಿಂಥೆಟಿಕ್ ಕಲರ್ಸ್ ಬ್ಯಾನ್ ಆಗಿದೆ. ಬಂದೆ ಈ ಪ್ಲಾಸ್ಟಿಕ್ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಇದ್ರೆ ಮಾತ್ರ ನೀವು ಎಷ್ಟು ದಿನ ಇಟ್ಕೋಬಹುದು. ದಿಸ್ ಇಸ್ ನಾಟ್ ಎ ಫುಡ್ ಗ್ರೇಡ್. ಇದನ್ನೇ ಬಸ್ಕೊಂತೀವಿ, ಓಕೆ, ಬಟ್ ಇದರ ಗ್ರೇಡ್ ಟೈಮ್ ಇದನ್ನ ನೋಡ್ತೀನಿ ಸರ್, ಬಟ್ ಆ ಟೈಮ್ ನೋಡೋದಲ್ಲ. ಈ ಥರ ಮಾಡಬಾರ್ದು ನೀವು. ಅರ್ಥದಪ್ಪ? ತೆಗಿಯೋದಲ್ಲ. ಎಲ್ಲಿ ನಿಮ್ಮ ಬೇಕಿಂಗ್ ಯೂನಿಟ್ ಎಲ್ಲಿರೋದು? ನಿಮ್ದು ಎಫ್ ಎಸ್ ಎಲ್ ಲೆಸನ್ ಆಗಿದೆಪ್ಪ? ಎಫ್ ಎಸ್ ಎಲ್ ಲೆಸನ್ ಆಗಿದೆ. ಫುಡ್ ಸೇಫ್ಟಿ ಓನರ್ ಹತ್ರ ನೀವು ಇಟ್ಕೋಬೇಕು, ಡಿಸ್ಪ್ಲೇ ಮಾಡಬೇಕು. ಮುನ್ಸಿಪಾಲಿಟಿ ಲೈಸೆನ್ಸ್, ನಮ್ಮ ಎಫ್ ಎಸ್ ಎಲ್ ಲೈಸೆನ್ಸ್ ಡಿಸ್ಪ್ಲೇ ಮಾಡ್ಬೇಕು. ನೀನು ಪ್ರತಿಯೊಂದಕ್ಕೂ ಓನರ್ ಕರಿತೀನಿ, ನೀನು ಕರಿತೀಯ ಪ್ರತಿಯೊಂದಕ್ಕೂ? ಹಾಂ, ಹಂಗಿದ್ದಾಗ ಬೇಕಲ್ವ, ಫೋನ್ ಮಾಡಿ ಕಳಿಸ್ಕೊಳ್ಳಿ. ನಡೀರಿ. ಯಾವುದು ಇದಾ? ನೀವೇ ಮೊಟ್ಟೆ ಬಿಸಿ ಇದೆಯಾ? ಇಲ್ಲ ಸರ್, ನೈಟ್ ಹೊಡೆದಿರೋದು. ಇದು ಸೈಡಲ್ಲಿ ತೆಗೆದಿಕ್ಕಿರೋದು. ಅಲ್ಲ, ನನ್ನ ಪ್ರಶ್ನೆ, ಇದು ಬಿಸಿ ಇದೆಯಾ? ಬಿಸಿ ಇಲ್ಲ ಸರ್. ಇದು ಯಾವಾಗ ಮಾಡಿದ್ದು? ನೈಟ್ ಮಾಡಿಲ್ಲ ಸರ್. ನೈಟ್ ಮಾಡಿದ್ದು. ನೀವೇ ಹಂಗಂದ್ರೆ ನೈಟ್ ಅದೆಲ್ಲ ಯೂಸ್ ಮಾಡ್ಬೋದಾ? ಸರ್, ಇದು ಒಂದು ದಿವಸ ಮುಂಚೆ ಹೊಡೆದ್ಬಿಟ್ಟು ಯೂಸ್ ಮಾಡಿ ಸರ್. ಅಂದ್ರೆ ಇದು ಓಪನ್ ಆಗಿ ಹಿಂಗೆ ಇಟ್ಬಿಟ್ಟು ಯೂಸ್ ಮಾಡ್ಬೋದಾ? ಇಲ್ಲ ಸರ್, ಈಗ ಕ್ಲೀನ್ ಮಾಡ್ತಿದ್ದೆ, ಅದಕ್ಕೆ ಎತ್ತು ಸೈಡಲ್ಲಿ ಇಟ್ಟಿದ್ದಾರೆ. ಅಲ್ಲ, ಏನ್ ಕ್ಲೀನ್ನೆಸ್ ಐತೆ ಈಗ ನೋಡಿ. ಇದೇನಿದೆಲ್ಲ ಅದರಲ್ಲಿ ಇದು ಮಾಡಿ ಸರ್. ಅದ್ರ ತೊಳೆದೇ ಇಲ್ಲ. ಸ್ವಲ್ಪ ಪ್ರಿಪೇರ್ ಮಾಡೋದು ಅಂತ ಹೇಳಿ. ಇದು ಪ್ರಿಪೇರ್ ಮಾಡಿ ಇದರಲ್ಲಿ ಹಾಕ್ಬಿಟ್ಟು ಇದರಲ್ಲಿ ಹೀಟ್ ಮಾಡಿ. ಹೌದು, ಇದನ್ನು ತೊಳೆದೇ ಇಲ್ಲ. ಅಲ್ಲ, ಇದನ್ನು ತೊಳೆದೇ ಇಲ್ಲ. ಇಲ್ಲ ಸರ್, ಅದೀಗ ನೆಕ್ಸ್ಟ್ ಟೈಮ್ ಹಾಕುವಾಗ ತೊಳಿದ್ರು. ಎಲ್ಲ ಫುಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದು ನೆನ್ನೆ ತೊಳೆದಿಲ್ಲ. ಇಲ್ಲ ಸರ್, ಅದು ನೆನ್ನೆ ನೈಟ್ ಮಾಡಿದೆ. ಅದು ಡಾಲ್ಡ್ ಹಾಕ್ತಾರಲ್ವಾ, ಅದ್ರಿಗೆ ಅಷ್ಟು ಗಲೀಜಾಗುತ್ತೆ. ಮತ್ತೆ ನೆಕ್ಸ್ಟ್ ಯೂಸ್ ಮಾಡುವಾಗ ಫುಲ್ ವಾಶ್ ಮಾಡಿಬಿಟ್ಟು. ಅಲ್ಲ, ನಿಮ್ಮ ಪ್ರೊಸೀಜರ್ ಏನಾದರೂ ಇರಲಿ. ನನ್ನ ಮೇನ್ ಕನ್ಸರ್ನ್ ಇದೆ ಪಬ್ಲಿಕ್ ಅಷ್ಟೇ. ನನ್ನ ಮೇನ್ ಕನ್ಸರ್ನ್ ಇದೆ. ನನಗೆ ಏನು ಸ್ಯಾಟಿಸ್ಫ್ಯಾಕ್ಟ್ರಿ ಇಲ್ಲ. ನೀನು ಏನು ತೋರಿಸ್ತಾ ಇದೆಯಾ, ನನಗೆ ಸ್ಯಾಟಿಸ್ಫ್ಯಾಕ್ಟ್ರಿನೇ ಇಲ್ಲ. ಇದ್ರ ಪಕ್ಕದಲ್ಲಿ ಅದು ನೋಡಿ ಯಾವ ಥರ ಇದೆ ಅಲ್ಲಿ. ಅದು ಜಿರಡೆ ಏನು ಬರುತ್ತೋ ಕೂಡ ಲೈಟ್ ಇದೆ, ಸ್ಯಾಟಿಸ್ಫ್ಯಾಕ್ಟ್ರಿ ಇಲ್ಲ. ಇದಕ್ಕೆ ಬಂದಿದೆ ಪವರು. ಇದಕ್ಕಂದ್ರೆ ಕೆಳಗಡೆಯಿಂದ ಮಾತ್ರ ಬರುತ್ತೆ ಸರ್. ಅಲ್ಲಲ್ಲ, ಇದು ಅನ್ಸ್ಯಾಟಿಸ್ಫ್ಯಾಕ್ಟ್ರಿ ಐತೆ ನನಗೆ. ಇದು ಸ್ವಲ್ಪ ಮೆಟೀರಿಯಲ್ ನಿಮ್ಮ ಲ್ಯಾಬ್ ಹೇಳಿ ಕಟ್ಟೆ ನಾವು ಕಾಂಟ್ಯಾಕ್ಟ್ ಆಗಿದ್ದೀನಿ, ನಾನು ಕಳಿಸ್ಬಿಡ್ತೀನಿ. ಈಗ ನನಗೆ ಪೂರ್ತಿ ಅನ್ಸ್ಯಾಟಿಸ್ಫ್ಯಾಕ್ಟ್ರಿ ಐತೆ ನಿಮಗೆ ನಾನು ಮಾಡಿರೋದು ಹೈಜೀನು. ಅಲ್ಲ, ಇದು ಎಷ್ಟು ದಿನ ಅಂತಿರ್ತೀರಾ ಅದೆಲ್ಲ? ಅದು ಟೈಮ್ ಪೀರಿಯಡ್ ಎಷ್ಟು ದಿನ ಆಗುತ್ತೆ? 2 days. ಕಂಟೈನರ್ಸ್ ಎಲ್ಲ ಹಾಕ್ಬೇಕು ನೀವು? ಹಾಕ್ಬೇಕು ತಾನೆ. ಒಂದು ಇದು ಮಾಡ್ಬೇಕು, ಬ್ಯಾಚ್ ಮಾಡ್ಕೊಂಡು ಅದನ್ನು ಹೇಳ್ತಾರೆ ನಿಮಗೆ. ಸಪ್ರೇಟ್ ರಾ ಮೆಟೀರಿಯಲ್ ಬೇಕು ಬೇರೆ ಇರಬೇಕು, ಪ್ರಿಪೇರ್ ಫುಡ್ ಬೇರೆ ಇರಬೇಕು. ಇದಕ್ಕೂ ಅದಕ್ಕೂ ಮಜ್ಜಾಗಲ್ಲ ಇದು ಮುಚ್ಚಾಗಲ್ಲಬಾರ್ದು. ಬಟ್ ಹೇಗಂತ ಜನಕ್ಕೆ ಹೆಂಗೆ ಗೊತ್ತಾಗುತ್ತೆ? ಯಾವಾಗ ಮಾಡಿರೋದು ಗೊತ್ತಾಗುತ್ತೆ, ಹೆಂಗೆ ಗೊತ್ತಾಗುತ್ತೆ? ನೀನು ಲೇಬಲ್ ಮಾಡಿ ಹಾಕ್ಬಿಟ್ರೆ ಗೊತ್ತಾಗುತ್ತೆ. ಇದನ್ನು ಸೋಡಾ ಯೂಸ್ ಮಾಡಬೇಕು, ಇವರು ಹಾಕ್ಬಿಟ್ರೆ ನೋಡ್ಕೊತಾರೆ ಅವರು. ಈಗ ಅಜಿತೇಶ್ ಅನ್ನೋರು ನಿಮ್ಗೆ ಕಂಪ್ಲೇಂಟ್ ಕೊಟ್ಟರು, ಕರೆಕ್ಟಾ? ಈ ಥರ
ಅವರು ಒಂದು ಪೈನಾಪಲ್ ಕೇಕ್ ತೊಗೊಂಡ್ಬಿಟ್ಟಿದ್ದಾರೆ ಜಿತೇಶ್ ಅವರು. ಅವರು ರೈಟಿಂಗ್ ಆಗಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಏನಂದರೆ ಇಲ್ಲಿ ಅವ್ರು ತಿಂದ್ಬಿಟ್ಟು ಕನ್ಸ್ಯೂಮ್ ಮಾಡಿ ಅವರಿಗೆ ಅವ್ರ ಮನೆಯಲ್ಲಿ ಅವ್ರ ಅಕ್ಕ ಆಗಿರ್ಬೋದು ಅವರಿಬ್ಬರು ಎಲ್ಲ ಇದು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರಲ್ಲ, ಅವ್ರು ಬಂದು ನಿಮ್ಮನ್ನು ವಾಪಸ್ ಕೇಳಿದ್ದಾರೆ. ತಾವು ಏನು ಉತ್ತರ ಕೊಡ್ತೀವಿ ಸರ್? ಅದು ಮಿಸ್ ಆಗ್ತಿದೆ, ಬೇರೆ ಕೇಕ್ ಕೊಡ್ತೀನಿ ಒಂದು 5 minutes ಕರೆಕ್ಟ್ ಇರುತ್ತೆ ಇಲ್ವೋ ಗೊತ್ತಿಲ್ಲ, ಅದು ಮಿಸ್ಟೇಕ್ ಆಗುತ್ತೆ ಅಂತ ಹೇಳಿದ್ರೆ. ಏನು ಕೇಕ್ ತಾವು ಕೊಟ್ಟಿದ್ದವ್ರು? ಪೈನಾಪಲ್ 7 kg. ಅದು ಇಷ್ಟು ದಿನ 1 day ಆಗಿತ್ತು ಸರ್ ಅಷ್ಟೇ. 1 day ಆಗಿತ್ತು. 1 ಡೇಗೆ ಕೇಕ್ ಹೋಗಲ್ಲ, ನೈಟ್ ಹೊತ್ತು ಪವರ್ ಇಲ್ಲ ಅಂದರೆ ಮತ್ತೆ ಮಿಸ್ಟೇಕ್ ಕೇಕ್ ಹೋಗಲ್ಲ. ಅಲ್ಲ, ನೀವು ಫಸ್ಟ್ ಪಾಯಿಂಟಲ್ಲಿ ಅವ್ರು ಕೊಡಲೇಬಾರ್ದಾಗಿತ್ತಲ್ಲ ಅದನ್ನು. ಅಲ್ಲ, ಸ್ಮೆಲ್ ಬರ್ತಿದೆ ಅಂತ ಅವ್ರು ಹೇಳೋರಲ್ಲ ನಿಮ್ಮ ಹತ್ರ ಬಂದು. ಸರ್ ಅದು ಮತ್ತೆ ಕೇಕ್ ವಾಪಸ್ ಕೊಟ್ಟೇ ಇಲ್ಲ, ಅವ್ರು ತೊಗೊಂಡು ಹೋಗ್ಬೇಕು. ಅಲ್ಲ, ತೊಗೊಂಡೋಗಿ ಡಂಪ್ ಮಾಡಿದ್ದಾರೆ ಅಷ್ಟೇ ಅವರು. ಇನ್ನು ಏನು ನೀವು ಡಂಪ್ ತಾನೇ ಮಾಡಿರೋದಲ್ಲ, ನೀವು ಅದನ್ನೇನು ಮತ್ತೆ ಕನ್ಸ್ಯೂಮ್ ಏನು ಮಾಡಿರೋಲ್ಲ, ಮಾಡೋಕ್ಕಾಗತ್ತೆ. ಅದು ಇಲ್ಲಿಕ್ಕಿದ್ರೆ ಸ್ಮೆಲ್ ಬರ್ತಾ ಇಲ್ಲ. ಅಲ್ಲ ನೋಡಿ, ಒಂದು ಮಾತು ಹೇಳ್ತೀವಿ ನಾವು ಮುನ್ಸಿಪಾಲಿಟಿ ಅವರು, ನೀವು ಬಿಸ್ನೆಸ್ ವಿರುದ್ಧ ಇಲ್ಲ, ನೀವು ಈ ಮೆಥಡ್ ಆಫ್ ಬಿಸ್ನೆಸ್ ಬಗ್ಗೆನೇ ನಮ್ಗೆ ಆಕ್ಷೇಪ ಇರೋದು. ನೀವು ಬಿಸ್ನೆಸ್ ಚೆನ್ನಾಗಿ ಮಾಡಬೇಕು ಅಂತಿರೋದು. ಬಟ್ ಈ ಥರ ಅನ್ಎಥಿಕಲ್ ಬಿಸ್ನೆಸ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಈಗ ನಾನೇ ಬಂದು ನೋಡ್ತಾ ಇದ್ದೀನಿ, ನನಗೆ ಈಗ ಎಷ್ಟು ಲ್ಯಾಪ್ಸಸ್ ಕಾಣಿಸ್ತಾ ಇದೆ ಅಂದರೆ ಅಷ್ಟು ಲ್ಯಾಪ್ಸಸ್ ಕಾಣಿಸ್ತಾ ಇದೆ. ಅದನ್ನೆಲ್ಲ ಡಂಪ್ ಮಾಡಿಬಿಡಿ. ಅದು ಅನ್ಫಿಟ್ ಇದೆ ಎಲ್ಲ. ನೋಡಿ ಯಾವ ಥರ ಇಟ್ಟಿದ್ದಾರೆ ಅವರೆಲ್ಲ. ಎಲ್ಲಿದೆ ಕಂಟೈನರ್ ಸಮಥಿಂಗ್ ಅದರಲ್ಲಿ ಒಂದು ಸ್ಯಾಂಪಲ್ ಫುಡ್ ಸೇಫ್ಟಿ ಅವ್ರು ತಗೊಂಡು ಹೋಗ್ತಾರೆ. ಎಷ್ಟು ದಿನ ಆಗ್ಬೋದು ರಿಪೋರ್ಟ್? ಒಂದು 20 days ಬರುತ್ತೆ. ಈಗ ಆಲ್ ಓವರ್ ಸೈಡ್ ಇರುತ್ತಲ್ಲ, ಸೊ ಹಂಗಾಗಿ ಅದು ಚೆಕಿಂಗ್ ಲ್ಯಾಬ್ ಪ್ರೆಸೆಂಟ್ ಏನು ಮಾಡ್ತೀರಾ? ಮೆಟೀರಿಯಲ್ಸ್ ಈಗ ಸೀಸ್ ಮಾಡ್ತೀವಿ, ಒಂದು ಮುನ್ಸಿಪಾಲಿಟಿ ಕೊಡ್ತೀವಿ, ಇನ್ನೊಂದು ನಾನು ಪ್ಯಾಕ್ ಮಾಡಿ ಬೆಂಗಳೂರಿಗೆ ಕಳಿಸ್ತೀನಿ, ಲ್ಯಾಬ್ರೇಟರಿ ಕಳಿಸ್ತೀನಿ, ಒಂದು ನೋಟಿಸ್ ಕೊಡ್ತೀನಿ. ಇದು ಪ್ರೊಸೀಜರ್ ಇರೋದೆ, ಪ್ರೊಸೀಜರ್ ಆಗಿ ಬಂದು ನೋಡ್ಬೇಕು. ನೀವು ಕಂಪ್ಲೇಂಟ್ ಮಾಡಿದ್ದೀರಾ, ಇದನ್ನು ಇರೋ ಐಟಮ್ ಜಾಸ್ತಿ ಸೀಸ್ ಮಾಡ್ತೀವಿ. ಇನ್ನೊಂದು ನಮ್ಮದು ಸ್ಪೆಸಿಫಿಕ್ ಇಶ್ಯೂ ಮಾಡೋ ಕ್ವಾಂಟಿಟಿ, ಆ ಕ್ವಾಂಟಿಟಿನ ಕಳಿಸ್ಕೊಡ್ತೀನಿ. ಹೆಂಗೆ ರನ್ ಮಾಡ್ತಾ ಇರಬೇಕು ಇವರು, ಹೇಗೇನು ರನ್ ಮಾಡ್ಕೊಂಡು ಇರಬೇಕು ಇವರು ಕಂಪಲ್ಸರಿ. ಹೆಂಗೇನಿಲ್ಲ, ನಮ್ಮ ಪ್ರೋಟೋಕಾಲ್ ನಿಮ್ಮ ಕಾನೂನು ರೀತಿಯಲ್ಲಿ ಲ್ಯಾಬ್ ಕಲಿಸ್ತೀರಾ? ಹೌದು, ಲ್ಯಾಬ್ ತಗೊಂಡು ಹೋಗ್ತಾರೆ. ಇಲ್ಲ ಏನಿಲ್ಲ, ಅದು 15 days 20 days ಆಗುತ್ತೆ. ಅದಕ್ಕೆ ರಿಪೋರ್ಟ್ ಟೈಮಲ್ಲಿ ಅಂಗಡಿ ರನ್ ಮಾಡ್ತಾರೆ. ಇಲ್ಲ, ಇವತ್ತೇ ಸೆಟಲ್ ಮಾಡ್ತೀವಿ, ಅವತ್ತು ಸೆಟಲ್ ಮಾಡಿಸಿ ಅದೇ ವಿತಿನ್ 24 hours ಇದೆಲ್ಲ ರೆಕ್ಟಿಫೈ ಸಾಲ್ವ್ ಮಾಡ್ಕೋಬೇಕು. ಸರಿ, ಈಗ ಕ್ಲೋಸ್ ಆಗುತ್ತೆ. ಈ ಕ್ಲೋಸ್ ಆಗಿ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕು. ಲೈಟ್ ಇರಲಿ ಮತ್ತೆ ಎಲ್ಲ ಇದು ಮಾಡ್ಕೊಂಡು ಮತ್ತೆ ಸಪ್ರೇಟ್ ಕಂಡನ್ ಹಾಕಿ ಎಲ್ಲ ಪ್ಲಾಸ್ಟಿಕ್ ಕ್ಲಾತ್ ಹಾಕಿ ಇದು ಕಾಟನ್ ಕ್ಲಾತ್ ಹಾಕಿ ಅದನ್ನ ಮಾಡ್ಕೋಬೇಕು. ಇದು ಮಾಡ್ಬೇಕು, ಹೆಡ್ ಕ್ಯಾಪ್ ಹಾಕಬೇಕು, ಕಂಪಲ್ಸರಿ ಜಾಕೆಟ್ ಇದೆಲ್ಲ ಅದು ಹೇಳ್ತಿರೋದು. ಅದನ್ನ ಹೇಳ್ತಾ ಇದ್ದಾರೆ, ಅದಕ್ಕೆ ಟೈಮ್ ಕೊಡ್ತೀವಿ. ಈಗ ಕ್ಲೋಸ್ ಮಾಡ್ತೀವಿ, ಕ್ಲೋಸ್ ಮಾಡ್ಬಿಟ್ಟು ಟೈಮ್ ಕೊಡ್ತೀವಿ. ಇದನ್ನ ದೊಡ್ಡ ಬರೋದು ಎಲ್ಲ ಸೆಟಲ್ ಆಗಬೇಕು. ಮತ್ತೆ ಏನು ಬಂದು ನೋಡ್ತೀವಿ, ಇದೆಲ್ಲ ಸೆಟಲ್ ಬೇಕಾದ್ರೆ ಕಮಿಷನ್ ರನ್ ಮಾಡೋದು ನಮ್ಮ ಮೇಲೆ. ಇಲ್ಲ ಅಂದ್ರೆ ಎಗೇನ್ ಕ್ಲೋಸ್ ನೋಡಿ. ಇಲ್ಲ, ಅದಕ್ಕೆ ಎಷ್ಟು ಬಂದಿದೆ ಅದನ್ನ ಮಾಡ್ತೀವಿ. ಇವತ್ತು ಫುಡ್ ಸ್ಯಾಂಪಲ್ ಹೋಗುತ್ತೆ, ನೋಟಿಸ್ ಸರ್ವ್ ಆಗುತ್ತೆ, ಇವತ್ತು ಕ್ಲೋಸ್ ಆಗುತ್ತೆ. ಕಲರ್ಗೆ ಎಷ್ಟು ಸಲ ಅವರು ಅವೇರ್ನೆಸ್ ಕೊಟ್ಟಿದ್ದಾರೆ, ಕಮಿಷನರ್ ಎಷ್ಟೋ ಸಲ ಮಾರ್ಕೆಟ್ನಲ್ಲಿ ಎಷ್ಟೋ ಅವೇರ್ನೆಸ್ ಕೊಟ್ಟಿದ್ದಾರೆ. ಇಲ್ಲ ಇಲ್ಲ, ತುಂಬ ಅವೇರ್ನೆಸ್ ಕೊಡ್ತಾರೆ. ಈ ಬಾಂಬ್ ಬಂದಿದ್ದು ಕಲರ್ ಈಗ ಕಂಟಿನ್ಯೂ ಆಗ್ತಾ ಇದೆ. ನೀವೆಲ್ಲ ಬಂದ್ಬೇಕಲ್ಲ, ಪರ್ಟಿಕ್ಯುಲರ್ ವಿಸಿಟ್ ಬಂದಿಲ್ಲ ಅಂದ್ರೆ ಹೆಂಗೆ ಚೆನ್ನಾಗಿ ಹೇಳ್ತೀರಾ ನೀವು? ಮಾಡಿಕೊಡೋದು ರಾಬರ್ಟ್ಸನ್ ಪೇಟೆ ನಗರವಾಸಿಯಾದ ಅಜಿತೇಶ್ ಅನ್ನೋರು ಒಂದು ದೂರು ಕೊಡ್ತಾರೆ ಮುನ್ಸಿಪಾಲಿಟಿಗೆ. ಏನು ಸ್ಟೆಪ್ ಬೇಕರಿಯಲ್ಲಿ ಆ ದಿನ ಅವರು 6ನೇ ತಾರೀಕು ಪೈನಾಪಲ್ ಕೇಕ್ ತಗೊಂಡು ಕನ್ಸ್ಯೂಮ್ ಮಾಡಿದಾಗ ಅವರಿಗೆ ಸ್ಟಮಕ್ ಪ್ರಾಬ್ಲಮ್ ಬರುತ್ತೆ. ಐ ಮೀನ್ ಅವ್ರಿಗೆ ಹೊಟ್ಟೆ ನೋವು ಎಲ್ಲ ಕಾಣಿಸ್ಕೊಳ್ಳುತ್ತಂತ. ಅವರು ಬಂದು ಅದೇ ದಿನ ವಿಚಾರಿಸಿದ್ದಾರೆ ಇಲ್ಲಿ, ಈ ತರ ಹಿಂಗೆ ಕೊಳ್ತೋಗಿರೋ ವಸ್ತುನ ತಾವು ಕೊಟ್ಟಿದ್ದೀರಿ ಅಂತ. ಇಲ್ಲಿ ಇರುವಂತ ಓನರು ಅಥವಾ ಅಲ್ಲಿ ಕೆಲಸ ಮಾಡಿರೋದು ಬೇಜವಾಬ್ದಾರಿ ನಿರ್ಲಕ್ಷ್ಯದಿಂದ ಉಡಾಫೆ ಉತ್ತರ ನೀಡಿರುತ್ತಾರೆ. ಇವತ್ತು ನಮ್ಮ ಸಮ್ಮುಖದಲ್ಲಿ ಅಂದ್ರೆ ಫುಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ ಏನ್ ಆಫೀಸರ್ ಪ್ರದ್ಯೂಷ್ ಬಂದಿದ್ದಾರೆ. ನಾವು ಸಡನ್ ಆಗಿ ಇನ್ಸ್ಪೆಕ್ಷನ್ ಮಾಡುವಾಗ ನಮ್ಗೆ ಇಲ್ಲೇನ್ ಕಂಡು ಬಂದಿತ್ತು ಅಂದ್ರೆ
ನಾವು ಎಷ್ಟೋ ಬಾರಿ ಮನವರಿಕೆ ಮಾಡಿ ಎಷ್ಟೋ ರೈಟ್ ಮಾಡಿದ್ರು ಇನ್ನೂ ಸಿಂಥೆಟಿಕ್ ಕಲರ್ಸ್ ಯೂಸ್ ಮಾಡ್ತಾನೆ ಇದ್ದಾರೆ. ಒಂದು ಎರಡನೇದು ಅವರ ಬೇಕಿಂಗ್ ಯೂನಿಟ್ ಏನಿದೆ, ಆ ಬೇಕಿಂಗ್ ಯೂನಿಟ್ ಅಲ್ಲಿ ಅಲ್ಲಿ ಅವ್ರು ನೀಟಾಗಿ ಇಟ್ಕೊಂಡಿರೋದಿಲ್ಲ. ಅಲ್ಲಿ ಅವರು ಒಂದು ಕಂಟೈನರ್ ಅಲ್ಲಿ ಹಾಕೋಬೇಕಾಗಿತ್ತು ಈ ಪದಾರ್ಥಗಳನ್ನೆಲ್ಲ. ಅಲ್ಲಿ ನೀವು ತಾವು ನೋಡಿದೀರಾ, ಆ ಪದಾರ್ಥಗಳೆಲ್ಲ ಓಪನ್ ಡಿಸ್ಪ್ಲೇ ಆಗಿತ್ತು. ಮುಂದ್ಗಡೆ ಸ್ವಚ್ಛತೆ ಯಾವುದೇ ರೀತಿಯಲ್ಲಿ ಕಾಪಾಡಿರೋದಿಲ್ಲ. ಅದಕ್ಕೆ ತಮ್ಮ ಸಮ್ಮುಖದಲ್ಲಿ ಅಥವಾ ಮತ್ತೆ ನಮ್ಮ ಎಲ್ಲ ಅಫಿಷಿಯಲ್ ಸಮ್ಮುಖದಲ್ಲಿ ಇವತ್ತು ಈ ಅಂಗಡಿಯನ್ನ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ನಾವು ಅವ್ರಿಗೆ ಲಿಖಿತವಾಗಿ ಸಮಜಾಯಿಷಿ ಕೊಟ್ಟಾದ್ಮೇಲೆ ನಾವೇನ್ ಅಬ್ಸರ್ವೇಷನ್ಸ್ ಮಾಡಿದ್ದೀವಿ, ಆ ಅಬ್ಸರ್ವೇಷನ್ಸ್ ನ ಕರೆಕ್ಷನ್ ಮಾಡಾದ್ಮೇಲೆ ಅವ್ರಿಗೇನು ನಾವೇನಿದು ಕ್ಲೋಸ್ ಮಾಡಿದ್ದೀವಿ ಅವ್ರಿಗೆ ಅವ್ರದ್ದು ಕೀನ ಹಸ್ತಾಂತರ ಮಾಡಿದ್ದೀವಿ. ಅಲ್ಲಿವರೆಗೂ ಇದು ಯಥಾಸ್ಥಿತಿಯನ್ನ ಕಾಪಾಡಕ್ಕೆ ನಮ್ಮ ಸ್ಟಾಫ್ಗೆ ಕಟ್ಟುನಿಟ್ಟಾಗಿ ಸೂಚನೆ ಕೊಡ್ತಾ ಇದ್ದೀನಿ. ನೆನ್ನೆ ಒಂದು ಲೈವ್ ಮಾಡಿದೀವಿ ಈ ಸೆಟಪ್ ಬೇಕರಿ ಬಗ್ಗೆ. KGF ಅಲ್ಲಿ ಎಷ್ಟು ಬೇಕರಿಗಳಿರುತ್ತೆ, ಮುನ್ಸಿಪಾಲಿಟಿ ಕಮಿಷನರು ಅಂಡ್ ಫುಡ್ ಅಂಡ್ ಸೇಫ್ಟಿ ಆಫೀಸರು ರೌಂಡ್ಸ್ ಬರಬೇಕು. ರೌಂಡ್ಸ್ ಬಂದು ಒಳ್ಳೆ ಜಾಗದಲ್ಲಿ ಏನ್ ಮಾಡ್ತಾರೆ ಒಳ್ಳೆ ಕ್ಲೀನ್ ಆಗಿರ್ಬೇಕು. ಒಂದು ಮಕ್ಕಳು ಜನ ತಗೊಂಡು ಹೋಗ್ತಾ ಇರೋದು, ಅದಕ್ಕೆ ನಾನು ಲೈವ್ ಮಾಡಿದ್ದೀನಿ. ಸರ್ ಹಿಂಗೆ ಆಗುತ್ತೆ, ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಿಮ್ಗೆ ಯಾವ್ದು ಒಂದು ಚೂರು ಆಕ್ಷನ್ ತಗೊಂಡಿಲ್ಲನೋ ಇವತ್ತು ಸೀಸ್ ಮಾಡಿದ್ದಾರೆ. ನಮ್ಗೆ ಒಂದು ಕಮಿಷನರ್ ಮೇಲೆ ಫುಡ್ ಆಫೀಸರ್ ಮೇಲೆ ಸಂತೋಷ ಆಗುತ್ತೆ, ಫುಡ್ ಅಂಡ್ ಸೇಫ್ಟಿ ಆಫೀಸರ್. ಇದೇ ತರ KGF ಅಲ್ಲಿ ಎಷ್ಟು ಬೇಕರಿಗಳಿರುತ್ತೆ, ಎಷ್ಟು ಹೋಟ್ಲುಗಳಿರುತ್ತೆ, ಎಲ್ಲಾ ಕಡೆ ಕಮಿಷನರ್ ಹೆಲ್ತ್ ಇನ್ಸ್ಪೆಕ್ಟರ್ ಇದಾರಲ್ಲ, ಹೆಲ್ತ್ ಇನ್ಸ್ಪೆಕ್ಟರ್ ಹೋಗ್ಬಿಟ್ಟು ಚೆಕ್ ಮಾಡ್ಲೇಬೇಕು. ಕಾನೂನು ರೀತಿಯಲ್ಲಿ ಇದು ಒಳ್ಳೇದಿದ್ದು, ಲೀಗಲ್ ಆಗಿ ಮಾಡಬೇಕು. ಇವ್ರು ಮಾಡಲ್ಲ. ಯಾಕಂದ್ರೆ ನಾವು ಏನಾದ್ರು ಒಂದು ಯೂಟ್ಯೂಬ್ ಮುಖಾಂತರ ಏನಾದ್ರು ಪ್ರಿಸರ್ವ್ ಮಾಡಿದ್ರೆ ಬರ್ತಾರೆ, ಅದು ತಪ್ಪಾಗುತ್ತೆ. ದಯವಿಟ್ಟು ಕಂಪಲ್ಸರಿ ಇಡೀ KGF ಅಲ್ಲಿ ಎಷ್ಟು ಬೇಕರಿ ಇರುತ್ತೆ ಅಷ್ಟು ಬೇಕರಿ ಕಮಿಷನರ್ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಇಟ್ಕೊಂಡು ದಯವಿಟ್ಟು ಎಲ್ಲಾ ಕಡೆ ಚೆಕ್ ಮಾಡ್ಬೇಕು. ಇವತ್ತು ಮಾಡಿದಾರಲ್ಲ, ನಮ್ಗೆ ಕಮಿಷನರ್ ಮೇಲೆ ತುಂಬಾ ಸಂತೋಷ ಆಗುತ್ತೆ. ಒಂದು ಮಾತಿಗೆ ಬೆಲೆ ಕೊಟ್ಟು ಅವ್ರು ಇಮ್ಮಿಡಿಯೇಟ್ ಬಂದು ಸೀಸ್ ಮಾಡಿದ್ದಾರೆ. ಅವ್ರಿಗೆ ಈಗೇನ್ ಥ್ಯಾಂಕ್ಸ್ ಹೇಳ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ.